ಚಿತ್ರಕೂಟ ಶಿಶುಪೋಷಕ್ ಆರೋಗ್ಯ ಸ್ಪಂದನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಬೆನ್ನು ನೋವಿನ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ನೀಡಲಿದ್ದಾರೆ ಡಾಕ್ಟರ್ ರಾಜೇಶ್ ಬಾಯ್ರೆ ಅವರು. ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ತೆ ಸರ್. ನಮಸ್ತೆ ಸರ್. ಈಗಿನ ಟೈಮಲ್ಲಿ ಎಲ್ಲರಿಗೂ ಕೂಡ ಬೆನ್ನು ನೋವು ಇದ್ದೇ ಇರ್ತದೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಸಹ ಬೆನ್ನು ನೋವು ಇರ್ತದೆ. ಸೊ ಅದು ಬೆನ್ನು ನೋವು ಹೇಗೆ ಬರ್ತದೆ, ಅದಕ್ಕೆ ಕಾರಣ ಏನು? ಎಂತ ಫುಡ್ಡಿಂದ ಬೆನ್ನು ನೋವು ಬರ್ತದೆ ಅಥವಾ ಏನಾದರೂ ವರ್ಕಿಂದ ಬರ್ತದೆ, ಹೇಗೆ ಬರ್ತದೆ ಸರ್? ಇವತ್ತು ಬೆನ್ನು ನೋವು ಅನ್ನುವಂಥದ್ದು ಸರ್ವೇ ಸಾಮಾನ್ಯ. ಹೇಳಬೇಕಂತ ಹೇಳಿದ್ರೆ ಒಂದು 70% ಜನರು ಬೆನ್ನು ನೋವು ಅಂತೇಳಿ ಹೇಳುವಂತ ಕೇಳಿರ್ತೇವೆ. ಯಾಕೆ ಈ ಬೆನ್ನು ನೋವು ಬರ್ತದೆ ಅಂತೇಳಿ ಹೇಳಿದರೆ ಅದೇ ಉತ್ತರ ಅಂತ ಹೇಳಿದರೆ ನಮ್ಮ ಜೀವನ ಶೈಲಿನೇ ಒಂದು ಕಾರಣ ಆಗಿರ್ತದೆ. ಜೀವನ ಶೈಲಿ ಅಂತೇಳಿ ಹೇಳಿ ನೋಡ್ತಾ ಹೋದರೆ ನಾವು ನಮ್ಮ ಎಕ್ಸಸೈಸ್ಗಳು ಕಡಿಮೆ ಆಗಿದೆ. ನಾವು ಫಾರ್ವರ್ಡ್ ಎಷ್ಟು ಬೆಂಡ್ ಮಾಡ್ತೀವಿ, ಬ್ಯಾಕ್ವರ್ಡು ಅಷ್ಟು ಬೆಂಡ್ ಮಾಡೋದಿಲ್ಲ. ಸೊ ಅದು ಏನು, ಅದರ ಅಲೈನ್ಮೆಂಟು ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ. ಆವಾಗ ಒಂದು ರೀತಿಯ ಬೆನ್ನು ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಇಲ್ಲ ಅಂತೇಳಿ ಹೇಳಿದರೆ ನಾವೊಂದು ಕೂತ್ಕೊಳ್ಳುವ ಭಂಗಿ ಇರ್ಬೋದು, ಅಥವಾ ನಾವು ಇವತ್ತು ಏನು ಕೂತ್ಕೊಳ್ತಾ ಇದ್ದೀವಿ, ಯಾವುದೋ ರೀತಿಯ ಒಂದು ಪೋಸ್ಚರ್ಗಳನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ನೇರವಾಗಿ ಕೂತ್ಕೊಳ್ಬೇಕಿದ್ರೆ ಹೋಗುವಂತಹ ಸಂದರ್ಭದಲ್ಲಿ ನಮ್ಮ ಬೆನ್ನು ಅಥವಾ ಕತ್ತು ಇವತ್ತು ಬಾಗಿರ್ತಾ ಇದೆ. ಹಾಗೆ ಮಲಬದ್ಧತೆ ಅದು ಸಹ ಬೆನ್ನು ನೋವು. ಆಯುರ್ವೇದ ಪ್ರಕಾರ ಹೇಳಬೇಕಾದ್ರೆ ಮಲಬದ್ಧತೆಯೂ ಸಹ ಬೆನ್ನು ನೋವಿಗೆ ಒನ್ ಆಫ್ ದ ರೀಸನ್ ಆಗಿರ್ತದೆ. ಇಲ್ಲ ಅಂತೇಳಿ ಹೇಳಿದರೆ ಒಂದು ಏಜ್ ರಿಲೇಟೆಡ್ ಪ್ರೋಸೆಸ್ ಆಗಿರ್ತದೆ. ಮತ್ತು ನಾವು ಏನು ಸನ್ಲೈಟಿಗೆ ಅಂದರೆ ಸೂರ್ಯನ ಬೆಳಕಿಗೆ ಜಾಸ್ತಿಯಾಗಿ ಎಕ್ಸ್ಪೋಷರ್ ನಮ್ಮ ದೇಹವನ್ನು ನಾವು ಇವತ್ತು ಮಾಡದೇ ಇರೋದರಿಂದ ದೇಹದಲ್ಲಿ ವಿಟಮಿನ್ ಡಿ ಸಿಂಥಸಿಸ್ ಆಗೋದಿಲ್ಲ. ಆ ಮುಖೇನ ಕ್ಯಾಲ್ಶಿಯಂ ಅನ್ನುವಂಥದ್ದು ದೇಹದಲ್ಲಿ ಅಬ್ಸಾರ್ಪ್ಷನ್ ಕಡಿಮೆ ಆಗಿ ಅದರಿಂದ ಬೋನ್ ಡೆನ್ಸಿಟಿ ಕಡಿಮೆ ಆಗಿ ಅದರಿಂದನೂ ಸಹ ಬೆನ್ನು ನೋವು ಸಹ ಬರುವಂಥ ಸಾಧ್ಯತೆ. ಇನ್ನೊಂದು ಸ್ಲಿಪ್ ಡಿಸ್ಕ್ ಬಲ್ಜು ಆ ರೀತಿಯಲ್ಲಿ, ಅಥವಾ ಹರ್ನಿಯೇಷನ್ ಡಿಸ್ಕ್ ಇರ್ಬೋದು. ಸೊ ಅದು ಸಹ ಇನ್ನೊಂದು. ಅದು ಅಗೈನ್ ನಮ್ಮ ಪೋಸ್ಚರು, ನಮ್ಮ ಎಕ್ಸಸೈಸ್ಗಳು, ಅಂದರೆ ಅತಿಯಾದ ವ್ಯಾಯಾಮ ಅಥವಾ ವ್ಯಾಯಾಮ ಇಲ್ಲದೆ ಇರುವಂಥದ್ದು, ಅದು ಎರಡೂ ಸಹ ಈ ಬೆನ್ನು ನೋವಿಗೆ ಡಿಸ್ಕ್ ರಿಲೇಟೆಡ್ ಪ್ರಾಬ್ಲಮ್ ಬರಲಿಕ್ಕೆ ಕಾರಣ ಆಗಿರ್ತದೆ. ಮತ್ತು ನಮ್ಮ ಆಹಾರ ಕ್ರಮವನ್ನು ನಾವು ಅನ್ಸ್ಕೊಂಡು ನೋಡ್ತಾ ಹೋದರೆ ಬೇಕಾಗಿರುವಂತಹ ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ನಮಗೆ ಸಿಗದೇ ಇರುವಂಥದ್ದು ಇವತ್ತಿನ ದಿವಸಗಳಲ್ಲಿ ಒಂದಿಷ್ಟು ಜನರಿಗೆ ಬೆನ್ನು ನೋವಿನ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಅಂದರೆ ಬೇಕಾದಂತಹ ಯಾವುದೇ ಒಂದು ಕ್ಯಾಲ್ಶಿಯಂನ ಉತ್ಪನ್ನವನ್ನು ನಾವು ಕಡಿಮೆ ಸ್ವೀಕರಿಸೋದಿರ್ಬೋದು, ಅಥವಾ ಬೇಕಾಗಿರುವಂತಹ ಮಿನರಲ್ಸ್ಗಳು, ವೈಟಮಿನ್ಸ್ಗಳ ಸರಿಯಾದ ಪೋಷಕಾಂಶಯುಕ್ತ ಆಹಾರವನ್ನು ನಾವು ಸೇವಿಸದೇ ಇರೋದರಿಂದ ಅಲ್ಲಿ ನಮ್ಮ ದೇಹದಲ್ಲಿ ಅದರ ಒಂದು ಸ್ಕ್ಯಾಸಿಟಿ ಕ್ರಿಯೇಟ್ ಆಗುತ್ತೆ, ಅದರ ಡೆಫಿಷಿಯನ್ಸೀಸ್ ಕ್ರಿಯೇಟ್ ಆಗುತ್ತೆ. ಆ ಡಿಫಿಷಿಯನ್ಸಿಯಿಂದ ನಮಗೆ ಬೆನ್ನು ನೋವುಗಳು ಕಾಡಲಿಕ್ಕೆ ಸಾಧ್ಯ ಇದೆ. ಈಗ ಹೇಳಿದ್ರಿ ಮಲಬದ್ಧತೆ ಸಹ ಒಂದು ರೀಸನ್ ಅಂತ. ಸೊ ಗ್ಯಾಸ್ಟ್ರಿಕ್ ಅದು ಹೇಗೆ, ಅದು ಸಹ ಕಾರಣವ? ಬೆನ್ನು ನೋವು ಗ್ಯಾಸ್ಟ್ರಿಕ್ ಥ್ರೂ ಸಹ ಬರ್ತದಾ? ಬೆನ್ನು ನೋವು ಅಂದರೆ ಮಲಬದ್ಧತೆಯಿಂದ ಬರ್ತದೆ. ಯಾಕಂತ ಹೇಳಿ ನಾವು ಆಯುರ್ವೇದ ಹೋಗ್ತಾ ಹೋಗಿ ನಾವು ನೋಡ್ತಾ ಹೋದರೆ ಯಾವಾಗ ಕಾನ್ಸ್ಟಿಪೇಷನ್ ಕ್ರಿಯೇಟ್ ಆಗುತ್ತೆ ಆವಾಗ ಒಳಗಡೆಯಿಂದ ಒತ್ತಡಗಳು ಜಾಸ್ತಿ ಆಗುತ್ತೆ. ಅವನ್ನ ಇಂಟೆಸ್ಟೈನಲ್ ಗ್ಯಾಸಸ್ ಫಾರ್ಮೇಷನ್ ಆಗಿಬಿಡ್ತದೆ. ಅದರ ಒತ್ತಡಗಳು ಜಾಸ್ತಿ ಆಗಿಬಿಟ್ಟು ಅದರಿಂದ ಒಂದು ಪ್ರಮಾಣದಲ್ಲಿ ಬೆನ್ನು ನೋವು ಅನ್ನುವಂಥದ್ದು ಬರ್ತದೆ. ಮತ್ತು ಗ್ಯಾಸ್ಟ್ರಿಕ್ ಅಥವಾ ಗ್ಯಾಸ್ಟ್ರೈಟಿಸ್ ಅಂತ ಏನು ಕರಿತೀವಲ್ಲ, ಇದು ಆಯುರ್ವೇದ ಪ್ರಕಾರ ಹೇಳ್ತಾ ಹೋಗಬೇಕಾದ್ರೆ ಸರ್ವೇ ಅಪಿ ರೋಗ ಸುತರಾಂ ಉದರಾಣಿ ಚ. ಪ್ರತಿಯೊಂದು ಕಾಯಿಲೆಯ ಹುಟ್ಟು ಅನ್ನುವಂಥದ್ದು ಹೊಟ್ಟೆ. ಅಂದರೆ ಇವತ್ತು ಅವನು ಗ್ಯಾಸ್ಟ್ರೈಟಿಸಿಂದ ಬಳಲ್ತಾ ಇರ್ಬೋದು, ಅದು ಇನ್ನು 1 ವರ್ಷನೋ 6 ವರ್ಷನೋ 4 ವರ್ಷದ ನಂತರ ಮುಂದೊಂದು ಕಾಯಿಲೆಯ ಒಂದು ಪೂರ್ವರೂಪ ಅನ್ನುವಂಥದ್ದು ನಾವು ಮರಿಬಾರ್ದು. ಅಸಿಡಿಕ್ ನೇಚರ್ ಇರ್ಬೋದು, ಅಥವಾ ಅತಿಯಾದ ಬೆಲ್ಚಿಂಗ್, ಯಾರು ಬರ್ಫಿಂಗ್ ಮಾಡ್ತಾ ಇರ್ತಾರೆ ಅಂದರೆ ತೇಗುವಂಥದ್ದು ಅಂತ ಹೇಳ್ತೀವಲ್ಲ ಅದಿರ್ಬೋದು, ಅಥವಾ ಮಲಬದ್ಧತೆ ಇರ್ಬೋದು. ಇದೆಲ್ಲ ನಾವು ಒಂದೊಂದು ಆ್ಯಂಗಲಲ್ಲಿ ಗ್ಯಾಸ್ಟ್ರೈಟಿಸ್ನ ಬೇರೆ ಬೇರೆ ರೂಪಾಂತರಗಳು ಅಂತೇಳಿ ಹೇಳ್ಬೋದು. ಇದೆಲ್ಲ ಹೀಗೆ ಇವತ್ತಿನ ಒಂದು ಗ್ಯಾಸ್ಟ್ರೈಟಿಸ್ ಮುಂದೊಂದು ದಿವಸ ಬೆನ್ನು ನೋವಾಗಿ ಮಾರ್ಪಾಡುಗೊಳ್ಬೋದು,
ಅಥವಾ ಮೂಳೆ ಸವಕಳಿಗೆ ಅದೇ ಒಂದು ಕಾರಣ ಆಗಿರ್ತದೆ. ಅದರಲ್ಲಿ pH ಲೆವೆಲ್ಲು ಅಸಿಡಿಕ್ pH ಇರುವಾಗ ಸೊ ಅದು ಕ್ರಮೇಣವಾಗಿ ನಮ್ಮ ಮೂಳೆಗಳ ಮೇಲೆ ಅದರ ಪರಿಣಾಮವನ್ನು ಬೀರ್ತಾ ಹೋಗ್ತದೆ. ಅಥವಾ ಇವತ್ತಿನ ಗ್ಯಾಸ್ಟ್ರೈಟಿಸು ಇನ್ನೊಂದು ದಿವಸ ನಮ್ಮ ಚರ್ಮ ಕಾಯಿಲೆಗೆ ಇರ್ಬೋದು, ಅಥವಾ ಇವತ್ತಿನ ಗ್ಯಾಸ್ಟ್ರೈಟಿಸು ಮುಂದೊಂದು ದಿವಸ ತಲೆ ಚಕ್ಕರ್ ಒಟ್ಟಿಗೋದಂತ ಇರ್ಬೋದು, ಅಥವಾ ಗಿಡಿನೆಸ್ಸಿಗೆ ಕಾರಣ ಆಗಿರ್ಬೋದು. ಇಲ್ಲ ಅಂತ ಹೇಳಿದ್ರೆ ಇವತ್ತಿನ ಒಂದು ಗ್ಯಾಸ್ಟ್ರೈಟಿಸ್ ಅನ್ನುವಂಥದ್ದು ಮುಂದೊಂದು ದಿವಸ ತಲೆನೋವಾಗಿ ಮಾರ್ಪಾಡುಗೊಳ್ಳಲಿಕ್ಕೆ ಅದು ಸಹ ಸಾಧ್ಯ ಇದೆ, ಈ ಮೈಗ್ರೇನ್ ಅಂತ ಏನು ಬರ್ತದೆ. ಅಥವಾ ಇವತ್ತಿನ ಒಂದು ಗ್ಯಾಸ್ಟ್ರೈಟಿಸ್ ಅಂದರೆ ಅತಿಯಾದ ಸೇವನೆ ಮಾಡಬೇಕು, ಆಹಾರವನ್ನು ತಗೊಳ್ಬೇಕು ಅನ್ನುವಂಥ ಒಂದು ಬರ್ತದಲ್ಲ, ಮುಂದೊಂದು ದಿವಸ ಅದು ಡಯಾಬಿಟಿಸು ಅಥವಾ ಹೈ ಬ್ಲಡ್ ಪ್ರೆಷರು, ಹೈಪರ್ಟೆನ್ಷನ್ನಿಗೂ ಸಹ ಅದು ಒಂದು ಮೂಲ ಆಗ್ಬೋದು. ಹಾಗಾಗಿ ಗ್ಯಾಸ್ಟ್ರೈಟಿಸ್ ಅನ್ನುವಂಥದ್ದು ಎಲ್ಲ ಕಾಯಿಲೆಗಳ ಮೂಲ ಅಂತಲೇ ನಾವು ಕರಿಬೋದು. ಅದು ಗ್ಯಾಸ್ಟ್ರಿಕ್ ಹೇಳಿದ್ರೆ ಅದು ಮೇನ್ ಆಗಿ ಏನು ಫುಡ್ ಎಲ್ಲ ತಗೊಂಡ್ರೆ ನಾರ್ಮಲ್ ಆಗಿ ಬರ್ತದೆ, ಅಥವಾ ಹೇಗೆ ಅದನ್ನು ಕ್ಯೂರ್ ಮಾಡ್ಬೋದು? ಬಂದರೆ ಇನ್ ಕೇಸ್ ಕ್ಯೂರ್ ಹೇಗೆ ಮಾಡ್ಬೋದು? ಪರ್ಮನೆಂಟ್ ಆಗಿ ಬರಬಾರ್ದು ಹಾಗೆ ಟೈಪಲ್ಲಿ? ಪರ್ಮನೆಂಟ್ ಆಗಿ ಬರಬಾರ್ದು ಆ ಟೈಪಲ್ಲಿ ನಾವು ಮಾಡಬೇಕಿದ್ರೆ 2 ವಿಧಾನಗಳನ್ನು ನಾವು ಹೇಳ್ತೀವಿ. ಒಂದು ಆಯುರ್ವೇದ ಪಂಚಕರ್ಮ ಅನ್ನುವಂಥದ್ದು ಬಹಳ ಅದಕ್ಕೆ ಅನುಕೂಲವಾಗುತ್ತೆ, ದೇಹವನ್ನು ಶುದ್ಧ ಮಾಡುವಂಥದ್ದು. ಇನ್ನು ಎರಡನೇದಾಗಿ ಹೇಳಬೇಕಂತ ಹೇಳಿದ್ರೆ ನಮ್ಮ ಜೀವನ ಶೈಲಿಯನ್ನು ನಾವು ರೆಕ್ಟಿಫಿಕೇಷನ್ ಮಾಡ್ಕೊಳ್ಬೇಕು. ಅಂದರೆ ಸ್ಪೈಸಿ ಫುಡ್ಗಳನ್ನು ಕಡಿಮೆ ತಿನ್ನುವಂಥದ್ದು ಇರ್ಬೋದು, ಅಥವಾ ಅತ್ಯಂತ ಏನು ಒಮ್ಮೆ ಆಹಾರ ತಿಂದ್ವಿ ಜೀರ್ಣ ಆಗಬೇಕಿದ್ರೆ ಮತ್ತೆ ಪುನಃ ಆಹಾರವನ್ನು ಸೇವನೆ ಮಾಡ್ಕೊಳ್ಳೋದು. ಅಂದರೆ ಅದರ ಬೆನ್ನಿಗೆ ತಿಂತ ಹೋಗುವಂಥದ್ದು ಸಹ ಒಂದು ಗ್ಯಾಸ್ಟ್ರೈಟಿಸ್ಗೆ ಮೂಲ ಕಾರಣ ಆಗಿರ್ತದೆ. ಅದೇ ರೀತಿಯಲ್ಲಿ ನಾವು ನೋಡ್ತಾ ಹೋದರೆ ನಮ್ಮಲ್ಲಿ ಆಹಾರದ ಒಂದು ಕಂಟ್ರೋಲ್ಡ್ ಬ್ಯಾಲೆನ್ಸ್ಡ್ ಡಯಟ್ ಇಲ್ಲದೆ ಇರೋದ್ರೆ ಅದು ಸಹ ಗ್ಯಾಸ್ಟ್ರೈಟಿಕ್. ಸೊ ಬ್ಯಾಲೆನ್ಸ್ಡ್ ಡಯಟ್ ತಗೊಳ್ಳುವಂಥದ್ದು, ಪದೇ ಪದೇ ತಿಂದೆ ಅದನ್ನು ಮೇಂಟೈನ್ ಮಾಡಿಕೊಂಡು ಹಸಿವೆ ಆದಾಗ ನಮಗೆ ಬೇಕಾಗುವಂಥ ಆಹಾರ ಕ್ರಮವನ್ನು ನಾವು ಅನುಸರಿಸ್ಕೊಳ್ತಾ ಹೋಗಿದ್ರೆ ಅದರೊಟ್ಟಿಗೆ ಪಂಚಕರ್ಮ ಚಿಕಿತ್ಸೆಗಳು ಅಥವಾ ಆಯುರ್ವೇದದಲ್ಲಿ ಹೇಳಿರುವಂತಹ ಸಾಕಷ್ಟು ಉಪಶಮನ ಮೆಡಿಸಿನ್ಸ್ಗಳಿದೆ, ಅದನ್ನು ತಗೊಂಡ್ರೆ ಖಂಡಿತವಾಗಲೂ ಈ ಗ್ಯಾಸ್ಟ್ರೈಟಿಸಿನಿಂದ ಪರ್ಮನೆಂಟ್ ಆಗಿ ಹೊರಗಡೆ ಬರಲಿಕ್ಕೆ ಸಾಧ್ಯ ಇದೆ. ಹಾಂ ಸರ್, ಈಗ ಬೆನ್ನು ನೋವಿಗೆ ಪಂಚಕರ್ಮ ಹೇಗೆ ಸೂಕ್ತವಾಗಿದೆ? ಖಂಡಿತವಾಗಲೂ ಅದೆಷ್ಟೋ ಜನರಿಗೆ ಚಿಕಿತ್ಸೆಗಳಲ್ಲಿ ಬೆನ್ನು ನೋವಿಗೆ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆ ಉತ್ತಮವಾದ ಒಂದು ರಿಸಲ್ಟನ್ನು ಕೊಡ್ತದೆ. ಉತ್ತಮ ಅಂತ ಹೇಳಿದ್ರೆ ಅತ್ಯುತ್ತಮ ಅಂತಲೇ ಕರಿಬೋದು. ಬೆನ್ನು ನೋವು ಹೇಳಿದ್ರೆ ಇವನ್ ಅದು ಡಿಸ್ಕ್ ಬಲ್ಜಿಂಗ್, ಖಂಡಿತವಾಗ್ಲೂ ಡಿಸ್ಕ್ ಬಲ್ಜ್ ಇರ್ಬೋದು, ಅಥವಾ ಡಿಹೈಡ್ರೇಟೆಡ್ ಇರ್ಬೋದು, ಯಾವುದೇ ಒಂದು ಕಂಡೀಷನಲ್ಲಿ ಇರ್ಬೋದು. ಸೊ ಆ ಒಂದು ಕಂಡೀಷನಲ್ಲಿ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆಗಳು ಭಾಳ ಹೌದು. ಪಂಚಕರ್ಮ ಅಲ್ಲದೆ ನಾವು ಬಾಹ್ಯ ಥೆರಪಿಗಳನ್ನು ಕೆಲವೊಂದನ್ನು ಮಾಡ್ತೀವಿ. ನಾವು ಯಾವುದೆಲ್ಲ ಸಾಧಾರಣವಾಗಿ ನಾವು ಮಾಡುವಂಥದ್ದು ಒಂದು ಸದ್ಯ ವಿರೇಚನ ಅಂತೇಳಿ ಹೇಳಿ ಮಾಡ್ತೀವಿ. ಆಮೇಲೆ ಬಸ್ತಿ ಚಿಕಿತ್ಸೆ, ಎನಿಮಾ ಥೆರಪಿ ಅಂತೇಳಿ ಹೇಳಿ ಏನು ಮಾಡ್ತೀವಲ್ಲ, ಅದು ಬೆನ್ನುವಲ್ಲಿ ಭಾಳ ಒಂದು ಉತ್ತಮವಾದ ಚಿಕಿತ್ಸೆಯನ್ನು ಕೊಡ್ತದೆ. ಕೆಲವೊಂದು ಕಂಡೀಷನಲ್ಲಿ ರಕ್ತಮೋಕ್ಷಣನ್ನು ಅಂದರೆ ಬ್ಲಡ್ ಲೈಟಿಂಗ್ ಥೆರಪಿನೂ ಸಹ ನಾವು ಈ ಬೆನ್ನು ನೋವಲ್ಲಿ ಮಾಡ್ತೇವೆ. ಅದು ಕಂಡೀಷನ್ ಮೇಲೆ ಡಿಪೆಂಡ್. ಇವನ್ ಕೆಲವೊಂದು ಕಂಡೀಷನಲ್ಲಿ ವಾಮಿಟಿಂಗ್ ಸಹ ಮಾಡಿಸ್ತೀವಿ. ಅದೆಲ್ಲದೂ ಅವರ ಯಾವ ರೀತಿಯ ಒಂದು ಕಫ ಪ್ರಧಾನವಾಗಿದೆಯೋ, ಪಿತ್ತ ಪ್ರಧಾನವಾಗಿದೆಯೋ, ರಕ್ತ ಪ್ರಧಾನವಾಗಿದೆಯೋ, ವಾತ ಪ್ರಧಾನವಾಗಿ ಯಾವ ರೀತಿಯದ್ದು ಅವರ ಪೇಯ್ನು ಅದನ್ನೆಲ್ಲ ನೋಡಿಬಿಟ್ಟು ನಾವು ಅದನ್ನು ಡಿಸೈಡ್ ಮಾಡ್ತೀವಿ. ಆಮೇಲೆ ಬಾಹ್ಯ ಉಪಕ್ರಮಗಳು ಅಂತ ಹೇಳಿ ಅಂದರೆ ಕಟಿ ಬಸ್ತಿ ಅಂತೇಳಿ, ಅಂದರೆ ಆ ಬೆನ್ನಿನ ಯಾವ ಜಾಗದಲ್ಲಿ ಆ ಪ್ರದೇಶದಲ್ಲಿ ನೋವಿರ್ತದೆ, ಅಂದರೆ ಡಿಸ್ಕಿನ ಜಾಗದಲ್ಲಿ ಅಲ್ಲಿ ಒಂದು ಕಟ್ಟೆ ರೀತಿಯಲ್ಲಿ ಕಟ್ಟಿಬಿಟ್ಟು ಅಲ್ಲಿ ಈ ಬಿಸಿಯಾದ ಎಣ್ಣೆಯನ್ನು ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 40 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಬಿಸಿ ಮಾಡಿಬಿಟ್ಟು ಹಾಕುವಂಥದ್ದು, ತೆಗೆಯುವುದು, ಬಿಸಿ ಮಾಡಿ ಮತ್ತೆ ಪುನಃ ಹಾಕಿರುವಂಥದ್ದು, ಅದನ್ನು ಕಟಿ ಬಸ್ತಿ ಅಂತ ಕರಿತೀವಿ. ಮತ್ತು ಪತ್ರಪಿಂಡ ಸ್ವೇದ ಅಂತೇಳಿ ಹೇಳಿ ಮಾಡ್ತೀವಿ. ಅಂದರೆ ಬೇರೆ ಬೇರೆ ಎಲೆಗಳು ಅಂತೇಳಿ ಹೇಳಿದ್ರೆ ಕ್ಯಾಸ್ಟರ್ ಲೀವ್ಸ್ ಇರ್ಬೋದು, ಅಥವಾ ಡ್ರಮ್ ಸ್ಟಿಕ್ ಲೀವ್ಸ್ ಇರ್ಬೋದು, ತೆಂಗಿನಕಾಯಿ, ಲೆಮನ್ನು, ಸಾಲ್ಟು, ಗಾರ್ಲಿಕ್ಕು, ಮತ್ತು ನಿರ್ಗುಂಡಿ, ನುಗ್ಗೆ ಸೊಪ್ಪು ಅಂತೇಳಿ ಹೇಳ್ತೀವಲ್ಲ ಅದು, ನುಗ್ಗೆ, ಆ ರೀತಿಯಲ್ಲಿ ಎಲ್ಲ ಲೀವ್ಸ್ಗಳನ್ನು ತಗೊಂಡು ಅದನ್ನು ಒಂದು ಸ್ಪೆಷಲ್ ಮೆಥಡ್ ಪೊಟ್ಟಲಿ ಅಂತೇಳಿ ಹೇಳಿ ರೀತಿಯಲ್ಲಿ ನಾವು ಅದನ್ನು ಫ್ರೈ ಎಲ್ಲ ಮಾಡಿಬಿಟ್ಟು ಮಾಡ್ತೀವಿ. ಸೊ ಅದನ್ನು ಮಾಡಿಬಿಟ್ಟು ಆ ಯಾವ ನೋವಿನ ಜಾಗಕ್ಕೆ ಹೊರಗಡೆಯಿಂದ ಎಕ್ಸ್ಟರ್ನಲ್ಲಿ ಅದನ್ನು ನಾವು ಏನು ಹೀಟ್ ಫರ್ಮೆಂಟೇಷನ್ ಕೊಡೋದ್ರ ಮುಖೇನ ಆ ಒಂದು ಇದು ಪೇಯ್ನನ್ನು ರಿಲೀಫ್ ಮಾಡಲಿಕ್ಕೆ ಅದು ಹೆಲ್ಪ್ ಆಗುತ್ತೆ. ಅದೇ ರೀತಿ ರಿಲೀಫ್ ಆಗ್ತದೆ, ಪರ್ಮನೆಂಟ್ ಕ್ಯೂರ್ ಅಂದರೆ ಪೇಯ್ನ್ ರಿಲೀಫ್ ಆಗುತ್ತೆ. ಸೊ ಪರ್ಮನೆಂಟ್ ಕ್ಯೂರ್ ಅಂದರೆ ಈ ಎನಿಮಾ ಎಲ್ಲ ಏನು ನಾವು ಕೊಡ್ತೀವಲ್ಲ, ಅಂದರೆ ಪಂಚಕರ್ಮ ಚಿಕಿತ್ಸೆ ಅಂದರೆ ಇಂಟರ್ನಲ್ ಕ್ಲೆನ್ಸಿಂಗ್ ಇದೆಯಲ್ಲ, ಅದು
ಆ ಪರ್ಮನೆಂಟ್ ಅದು ಆ ಡಿಸ್ಕ್ ಅನ್ನುವಂಥದ್ದು ಜಾರಿ ಇರ್ತದೆ. ಸೊ ಅದರ ಮೂಲ ಸ್ಥಾನಗಳಿಗೆ ಹೋಗಬೇಕಾಗಿರೋ ಯಾವ ರೀತಿಯ ಒಂದು ಎನ್ವೈರ್ಮೆಂಟನ್ನು ಕ್ರಿಯೇಟ್ ಮಾಡಬೇಕು, ಅದಕ್ಕೆ ಬೇಕಾಗಿರುವ ಕೆಲಸವನ್ನು ಆ ಒಳಗಡೆ ಇಂಟರ್ನಲ್ಲಿ ನಾವು ಮಾಡಿರುವಂತಹ ಟ್ರೀಟ್ಮೆಂಟ್ಗಳು ಹೆಲ್ಪ್ ಆಗುತ್ತೆ. ಸೊ ಏನು ಈ ಹೊರಗಡೆಯಿಂದ ಫರ್ಮೆಂಟೇಷನ್ ರೀತಿಯಲ್ಲಿ ಏನು ಬಿಸಿ ಶಾಖಗಳನ್ನು ಕೊಟ್ಟಾಗ ಆ ಮಸಲ್ಸ್ ಸ್ಟಿಫ್ನೆಸ್ ಕಡಿಮೆ ಆಗುತ್ತೆ. ಹೌದು, ಮಸಲ್ಸ್ ಸ್ಟಿಫ್ನೆಸ್ ಕಡಿಮೆ ಆದಾಗ ಡಿಸ್ಕ್ ಅದು ಆಟೋಮೆಟಿಕ್ ಆಗಿ ಆ ದೇವರು ಒಂದು ಆಶೀರ್ವಾದ ಕೊಟ್ಟಿದ್ದಾನೆ. ಹೇಗಂತ ಹೇಳಿದ್ರೆ ನಮ್ಮ ಬಾಡಿಯಲ್ಲಿ ಏನೇ ಒಂದು ಸಮಸ್ಯೆಗಳು ಬಂದರೂ ಅದರ ಆಟೋಮೆಟಿಕ್ ಆಗಿ ಅದನ್ನು ಗುಣಪಡಿಸುವಂಥ ಒಂದು ಹೌದು ದೇವರು ಅನುಗ್ರಹಿಸಿದ್ದಾನೆ. ಹಾಗಾಗಿ ಅಲ್ಲಿಗೆ ಬೇಕಾಗಿರುವಂಥ ಆ ಒಂದು ಗುಣಪಡಿಸ್ಲಿಕ್ಕೆ ಬೇಕಾಗಿರುವಂಥ ಒಂದು ಸುತ್ತಲಿನ ಮಸಲ್ಸನ್ನು ರಿಲ್ಯಾಕ್ಸ್ ಮಾಡುವಂಥದ್ದು ಇರ್ಬೋದು. ಆ ರೀತಿಯ ಪ್ರೊಸೆಸ್ಗಳನ್ನು ಮಾಡಿದಾಗ ಅಲ್ಲಿ ಆಟೋಮೆಟಿಕ್ಕಾಗಿ ಆ ಪ್ರೆಷರ್ಸ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಸೊ ಆ ಮುಖೇನ ಡಿಸ್ಕ್ ಏನು ಇವನ್ನು ಬಲ್ಜ್ ಆಗಿದ್ರು ಅಥವಾ ಸ್ಲಿಪ್ ಆಗಿದ್ರು ಸಹ ಅದು ತನ್ನ ಸ್ವಸ್ಥಾನಕ್ಕೆ ಹೋಗಿ ಕೂತ್ಕೊಳ್ಳಲಿಕ್ಕೆ ಈ ಪಂಚಕರ್ಮ ಚಿಕಿತ್ಸೆ ಅನ್ನುವಂಥದ್ದು ಹೆಲ್ಪ್ ಆಗುತ್ತೆ. ಅಂದರೆ ಅದು ಹೇಗೆ ಸರ್, ರಿಯಾಕ್ಷನ್ ಫಾಸ್ಟ್ ಅಥವಾ ಸ್ಲೋ? ಅಂದರೆ ಈಗ ಸೀವಿಯರ್ ಬೆನ್ನೋವೆಲ್ಲ ಇದ್ದರೆ ಲೈಕ್ ಡಿಸ್ಕ್ ಬಲ್ಜಸ್ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಕಂಡೀಷನ್ಸ್ ಇದ್ದರೆ ಎಷ್ಟು ಟೈಮ್ ಅದೊಂದು ಮಿನಿಮಮ್ ತೊಗೊಳ್ತದೆ ಕ್ಯೂರ್ ಆಗಲಿಕ್ಕೆ ಅಂತ? ಅದು ಡಿಪೆಂಡ್ಸ್ ಆಗಿರ್ತದೆ. ಜನರಲ್ ಆಗಿ ಸಿವಿಯರ್ ಪೇನ್ ಎಲ್ಲ ಇದ್ದರೆ ಒಂದು 5 days ಒಳಗಡೆ ಆ ಪೇನ್ ಎಲ್ಲ ಒಂದು ಕಂಟ್ರೋಲಿಗೆ ಬಂದ್ಬಿಡುತ್ತೆ. ಪರ್ಮನೆಂಟ್. ಬಟ್ ನಾವು ಚಿಕಿತ್ಸಾ ಕ್ರಮಗಳನ್ನು ಹೇಳುವಾಗ ನಾವೊಂದು 2 weeks ಹಾಗೆ ಹೇಳ್ತೀವಿ, ಮತ್ತು ಒಂದು ಸ್ವಲ್ಪ ಸಮಯ ರೆಸ್ಟ್ ಇರುತ್ತೆ. ಬಟ್ ಆ ಸಿವಿಯರ್ ಪೇನ್ ಏನಿದೆ ಅದನ್ನೊಂದು 5-6 ದಿವಸಗಳಲ್ಲಿ ಅದೊಂದು ಕಂಟ್ರೋಲಿಗೆ ತರಲಿಕ್ಕಾಗುತ್ತೆ. ಕೆಲವೊಂದು ಕಂಡೀಷನಲ್ಲಿ 2nd day 3rd day ಪೇನ್ ರಿಲೀಫ್ ಆಗಿದ್ದ ಎಷ್ಟೋ ಕೇಸ್ಗಳಿದೆ. ಮತ್ತೆ ಹೇಳ್ತೀವಿ ನಾವು ಅಂದರೆ ಆಮೇಲೆ ಒಂದು ಇಷ್ಟು ಯೋಗ ಪೋಸ್ಚರ್ಗಳನ್ನು ಹೇಳ್ಕೊಡ್ತೀವಿ. ಅದನ್ನು ಅವರ ಮನೆಯಲ್ಲಿ ನಿತ್ಯ ಅದನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಹೇಳ್ತೀವಿ. ಮತ್ತು ಅವರ ಸಿಟ್ಟಿಂಗ್ ಪೋಸ್ಚರನ್ನು ಹೇಳ್ಕೊಡ್ತೀವಿ. ಅದನ್ನು ಅವರು ರುಟೀನಾಗಿ ಅವ್ರನ್ನ ಅಭ್ಯಾಸ ಮಾಡ್ಕೊಳ್ಳಿಕ್ಕೆ ಹೇಳ್ತೀವಿ. ಅದೇ ರೀತಿಯಲ್ಲಿ ಒಂದಿಷ್ಟು ಆಹಾರ ಕ್ರಮಗಳನ್ನ, ಇದನ್ನು ನೀವು ತಿನ್ನಬಾರ್ದು, ಇದನ್ನು ತಿನ್ಬೋದು, ಇದನ್ನು ಸ್ವಲ್ಪ ಜಾಸ್ತಿ ತಿನ್ನಿ, ಇದನ್ನು ಕಡಿಮೆ ತಿನ್ನಿ, ಈ ರೀತಿಯಲ್ಲಿ ಒಂದಿಷ್ಟು ಆಹಾರ ಕ್ರಮಗಳನ್ನ ಪಥ್ಯ ಆಹಾರ ಅಂತೇಳಿ ಹೇಳ್ತೀವಲ್ಲ, ಸೊ ಅದನ್ನು ನಾವು ಹೇಳ್ಕೊಡ್ತೀವಿ. ಅದನ್ನು ಅವ್ರಿಗೆ ಫಾಲೋ ಮಾಡಲಿಕ್ಕೆ ಹೇಳ್ತೀವಿ. ಆಮೇಲೆ ಅವ್ರ ಹತ್ರ ಇದು ಮಾಡ್ತೀವಿ. ಆಮೇಲೆ ಅಟ್ಲೀಸ್ಟ್ ಒನ್ಸ್ ಎ ಇಯರ್ ನೀವು ಅಂದರೆ ಅದರ ಮೇಂಟೆನೆನ್ಸ್ ಡೋಸ್ ರೀತಿಯಲ್ಲಿ ಸೊ ಒನ್ಸ್ ಎ ಇಯರ್ ಈ ಪಂಚಕರ್ಮ ಚಿಕಿತ್ಸೆಯನ್ನು ತಗೊಳ್ಳಿ ಅಂತೇಳಿ ಹೇಳಿ ಅದೆಷ್ಟೋ ಜನರು ನಮ್ಮಲ್ಲಿ ಸಾಧಾರಣವಾಗಿ ಪ್ರತಿ ವರ್ಷವೂ ಚಿಕಿತ್ಸೆಗಾಗಿ ಬರೋರು ಇದ್ದಾರೆ. ಅಂದರೆ ಈಗ ಸರ್ ಬೆನ್ನು ನೋವಿಗೆ ಹೋಮಿಯೋಪತಿಕಲ್ಲಿ ಸಹ ಮೆಡಿಸಿನ್ ಇದೆ. ಸೊ ಹೋಮಿಯೋಪತಿಕ್ ಮತ್ತು ಆಯುರ್ವೇದಿಕ್ ಹೇಗೆ ಡಿಫ್ರೆನ್ಸ್? ಅಂದರೆ ಬೆನ್ನು ನೋವಿಗೆ ಹೇಗೆ ಟ್ರೀಟ್ಮೆಂಟ್ ವೈಸ್ ಆಗಲಿ ಅಥವಾ ಟೈಮ್ ಹೇಗೆ ಕ್ಯೂರ್ ಆಗೋದ್ರಲ್ಲಿ ಆಗಲಿ ಯಾವುದು ಹೇಗೆ ಅದು ಡಿಫ್ರೆಂಟ್ ಅಂತ? ಹೋಮಿಯೋಪತಿ ಅದರದ್ದೇ ಆದಂತಹ ಚಿಕಿತ್ಸಾ ಕ್ರಮಗಳನ್ನು ಅನುಸರಿಸ್ಕೊಂಡು ಬರ್ತಾಯಿದೆ. ನಮ್ಮದು ಆಯುರ್ವೇದ ಇದು ಪಂಚಕರ್ಮ ಚಿಕಿತ್ಸೆಗಳಿಗೆ ಭಾಳ ಅಂದರೆ ರಿಲೀಫ್ಗಳು ಜಾಸ್ತಿ ಕೊಡ್ತದೆ ಅಂತೇಳಿ ಹೇಳ್ಬೋದು. ಎರಡನೇದಾಗಿ ನಮ್ಮಲ್ಲಿ ಹೋಮಿಯೋಪತಿಯಲ್ಲಿ ಪೇನ್ ರಿಲೀವ್ ತುಂಬ ಚೆನ್ನಾಗಿ ಆಗುತ್ತೆ, ಅದನ್ನು ಆಗೋದಿಲ್ಲ ಅಂತೇಳಿ ಹೇಳಿಯಲ್ಲ. ಬಟ್ ಈ ಆಯುರ್ವೇದ ಪಂಚಕರ್ಮಗಳನ್ನು ನಾವು ಅನುಸರಿಸ್ಕೊಂಡು ನಾವು ಮಾಡ್ತಾ ಹೋದರೆ ನಿಮಗೆ ಮೋರ್ ಎಫೆಕ್ಟಿವ್ ರಿಸಲ್ಟ್ಸ್ಗಳನ್ನು ಈ ಪಂಚಕರ್ಮದಲ್ಲಿ ನಾವು ಬೆನ್ನು ನೋವಿನ ಸ್ಪೆಷಲಿ ಬೆನ್ನು ಹೌದು ನೋಡಲಿಕ್ಕೆ ಸಾಧ್ಯ ಇದೆ. ಓಕೆ ಸರ್, ನನಗೆ ಇನ್ನೊಂದು ಡೌಟ್ ಇದೆ. ಈಗ ತುಂಬ ಜನ ಹೇಳ್ತಾರೆ ಸ್ಕೂಲ್ ಸ್ಟೂಡೆಂಟ್ಸಿಗಾಗಿರ್ಬೋದು, ಚಿಕ್ಕ ಚಿಕ್ಕ ಮಕ್ಕಳಿಗೆ ಆ ಭಾರವಾದ ಬ್ಯಾಗ್ ಎಲ್ಲ ಇರ್ಬೋದು ಅಥವಾ ಕೊರಿಯರ್ ಬಾಯ್ಸ್ ಇರ್ಬೋದು, ಸೇಲ್ಸ್ ಎಕ್ಸಿಕ್ಯೂಟಿವ್ ಇರ್ಬೋದು, ಇಂಥ ಡೆಲಿವರಿ ಬಾಯ್ಸ್ ಇರ್ಬೋದು, ಅವರಿಗೆಲ್ಲರಿಗೆ ಸಹ ಬೆನ್ನು ನೋವು ಬರುವ ಸಮಸ್ಯೆ ಬರ್ತದೆ ಅಂತ ಹೇಳ್ತಾರೆ. ಸೊ ಇದು ಸರಿಯಾ? ಅಂದರೆ ಅದರಿಂದ ಸಹ ಬರ್ತದಾ? ಹಾಂ, ಖಂಡಿತವಾಗ್ಲೂ. ಯಾಕಂತ ಹೇಳಿದ್ರೆ ಬೆನ್ನಲ್ಲಿ ನಾವು ಏನು ಬ್ಯಾಗನ್ನು ಹಾಕ್ಕೊಂಡು ಹೋಗ್ತೇವೆ ಆವಾಗ ನಮ್ಮ ಬೆನ್ನಿನ ಪೋಸ್ಚರು ಚೇಂಜ್ ಆಗ್ತಾ ಹೋಗ್ತದೆ. ಒಂದು ಮಧ್ಯದ ಪ್ರದೇಶದಲ್ಲಿ ಜಾಸ್ತಿ ಭಾರ ಕೊಟ್ಟಾಗ ಅದು ಒತ್ತುತ್ತದೆ. ಆ ಒತ್ತಡದಿಂದ ಡಿಸ್ಕಿನ ಮೇಲೆ ಅದರದ್ದೇ ಆದ ಒಂದು ಪ್ರೆಷರ್ಗಳು ಬೀಳ್ತಾ ಹೋಗ್ತದೆ. ಅದರ ಅಲೈನ್ಮೆಂಟ್ ಅನ್ನುವಂಥದ್ದು, ಈಗ ವೀಲ್ ಅಲೈನ್ಮೆಂಟ್ ಕಾರಿದ್ದು ಏನು ಮಾಡ್ತೀವಲ್ಲ ಆ ಅಲೈನ್ಮೆಂಟ್ ಎಷ್ಟು ಮುಖ್ಯ ಇರ್ತದೆ, ಅದೇ ರೀತಿಯಲ್ಲಿ ನಮ್ಮ ಬೆನ್ನಿನ ಮೂಳೆಯಲ್ಲಿರುವಂತಹ ಒಂದು ಅಲೈನ್ಮೆಂಟು ಅದು ಸ್ವಲ್ಪ ಎಲ್ಲೋ ಮಿಸ್ ಆದಾಗ ಆಗುತ್ತೆ. ಅದಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಒಂದು ವೇರಿಯೇಷನ್ ಬಂದುಬಿಡುತ್ತೆ. ಒಂದು ಪ್ರೆಷರ್ ಕಂಪ್ರೆಷನ್ಸ್ ಇರ್ಬೋದು ಅಥವಾ ಪ್ರೆಷರ್ಸ್ ಇರ್ಬೋದು. ಸೊ ಅದರಿಂದಾಗಿ ಈ ಬೆನ್ನು ನೋವುಗಳು ಬರುವಂಥದ್ದು ಸಾಮಾನ್ಯ ಆಗಿರ್ತದೆ. ಹಾಗಾಗಿ ನಾವು ಹೇಳ್ತೇವೆ ಬೆನ್ನು ಬ್ಯಾಗ್ ಹಾಕುವಾಗ ಆದಷ್ಟು ಕೆಳಗಡೆ ಇದಕ್ಕೆ ಹಾಕಿಕೊಂಡು ಸೊ ಇದು ಮಾಡಿದ್ರೆ ಬೆನ್ನಿಗೆ ಹೆಚ್ಚು ಒತ್ತಡಗಳನ್ನು ಕೊಡಬಾರ್ದು. ಅಥವಾ ವೆಹಿಕಲಲ್ಲಿ ಬೈಕಲ್ಲಿ ಹೋಗ್ತಾ ಇದ್ದೀರಾ
ಬ್ಯಾಗ್ ಹಾಕ್ಕೊಂಡಿರ್ತಾರೆ, ಆ ಬ್ಯಾಗಿನ ವೆಯ್ಟ್ ಅನ್ನೋದು ಅಟ್ಲೀಸ್ಟ್ ಬೈಕಿನ ಬ್ಯಾಕ್ ಸೀಟ್ ಮೇಲೆ ಅದರ ಬ್ಯಾಗಿನ ವೆಯ್ಟ್ ಕೂತ್ಕೊಂಡ್ರೆ ಸೊ ಇವರಿಗೆ ಸ್ವಲ್ಪ ರಿಲೀಫ್ ಆಗಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಈ ಟ್ರಾವೆಲರ್ಸ್ ಇರ್ಬೋದು ಅಥವಾ ಡೆಲಿವರಿ ಬಾಯ್ಸ್, ಕೊರಿಯರ್ ಸರ್ವಿಸ್ ಯಾವುದೇ ಇರ್ಬೋದು, ಅಥವಾ ಇವನ್ ಬೈಕ್ ರೈಡ್ ಮಾಡುವವರು ಸಹ, ಬೈಕ್ ರೈಡಿಂಗ್ ಇಂದ ಸಹ ಬರ್ತದೆ. ಹೌದು, ಜಾಸ್ತಿ ಬೈಕ್ ರೈಡ್ ಮಾಡುವಾಗ ಆದಷ್ಟು ಸ್ವಲ್ಪ ಸ್ಮೂತಾಗಿ ಹ್ಯಾಂಡಲ್ ಮಾಡಿದರೆ ಒಳ್ಳೆಯದು. ಅಂದರೆ ಹೊಂಡಗಂಡಿಗಳನ್ನ ಜಾಸ್ತಿಯಾಗಿ ಹಾರಿಸೋದ್ರಿಂದ ಸಹ ಸಡನ್ನಾಗಿ ಒಂದು ಆ ಕಂಪ್ರೆಷನ್ ಕ್ರಿಯೇಟ್ ಆಗುತ್ತೆ, ಅದರಿಂದ ಬೆನ್ನು ಸ್ಲಿಪ್ ಡಿಸ್ಕ್ ಆಗುವಂಥ ಚಾನ್ಸಸ್ಗಳು ಇರ್ತದೆ. ಇಲ್ಲಾಂದ್ರೆ ಒತ್ತಡಗಳನ್ನು ಆದಷ್ಟು ಬೆನ್ನಿಗೆ ಒತ್ತಡಗಳನ್ನ ಆದಷ್ಟು ಕಡಿಮೆ ಮಾಡ್ಕೊಂಡು ಹೋದರೆ ತುಂಬ ಒಳ್ಳೆಯದು. ಅಂದರೆ ಈಗ ಎಮರ್ಜೆನ್ಸಿ ಕೇಸಲ್ಲಿ ಯಾವುದು ಲೈಕ್ ಎಂತ ನಾವು ಮೆಡಿಕೇಶನ್ ಮಾಡ್ಬೋದು? ಈಗ ಸಡನ್ ಒಂದು ಬೆನ್ನು ನೋವು ಬಂತು ಎಮರ್ಜೆನ್ಸಿ, ಈಗ ಲೈಕ್ ಸ್ಕೂಲ್ ಮಕ್ಕಳಿಗೆ ಹೇಳ್ಬೋದು, ಒಮ್ಮೆಲೆ ಬೆನ್ನು ನೋವು ಬಂತು, ಆಗ ಎಮರ್ಜೆನ್ಸಿಯಾಗಿ ಏನು ಮೆಡಿಕೇಶನ್ ಮಾಡ್ಬೋದು? ಬೆನ್ನು ನೋವಿಗೆ ಬೆಸ್ಟ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ರೆಸ್ಟ್ ತಗೊಂಡು, ಅವನಿಗೆ ಸಿವಿಯರ್ ಪೇಯ್ನ್ ಬಂತು, 1 ದಿವಸನೋ 2 ದಿವಸನೋ ಕಂಪ್ಲೀಟ್ ಲೈ ಡೌನ್ ಮಾಡ್ಕೊಂಡಿದ್ರೆ ಬೆನ್ನು ನೋವು ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ಯಾವುದೇ ಒಂದು ಸಡನ್ ಪೇಯ್ನ್ಗಳು ಚಿಕಿತ್ಸೆ ಅವಶ್ಯಕತೆ ಬಿರೋದಿಲ್ಲ. ಬಟ್ ಅದು ಪದೇ 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 ಬರ್ತಾ ಇದೆ ಆ ಬೆನ್ನು ನೋವು ಅಂತೇಳಿ ಹೇಳಿದರೆ ಅವನು ಒಂದು ಸೂಕ್ತವಾದ ಆಯುರ್ವೇದ ತಜ್ಞರನ್ನು ಭೇಟಿಯಾಗಿಬಿಟ್ಟು ಅದಕ್ಕೆ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆಗಳನ್ನು ಪಡ್ಕೊಂಡ್ರೆ ಖಂಡಿತವಾಗ್ಲೂ ಉತ್ತಮವಾದ ಒಂದು ಫಲಿತಾಂಶಗಳನ್ನು ಅವ್ರು ಕಾಣಲಿಕ್ಕೆ ಸಾಧ್ಯ ಇದೆ. ಸರ್, ಈಗ ನನ್ನ ಅಜ್ಜ ಅಜ್ಜಿ ಅಥವಾ ಯಾರದೇ ಅಜ್ಜ ಅಜ್ಜಿ ಆಗಲಿ ಪ್ರಾಯ ಆದವರಿಗೆ ಬೆನ್ನು ಆಟೋಮೆಟಿಕ್ ಆಗಿ ಬಾಗ್ತದೆ, ಅದು ಎಂತ ರೀಸನ್ ಮೇನ್ ಅದು ಬಾಗ್ಲಿಕ್ಕೆ ರೀಸನ್? ಹಾಂ, ಬೆನ್ನು ಹಾಗೆ ಏಜ್ ಪ್ರೊಸೆಸ್ಸಲ್ಲಿ ನಾವು ನೋಡ್ತೀವಿ. ಅಂದರೆ ಏಜ್ಡ್ ಪೀಪಲಲ್ಲಿ ಸ್ವಲ್ಪ ಬೆನ್ನು ಮುಂದೆ ಬಾಗಿಕೊಂಡೇ ಇರ್ತೇವೆ. ರೀಸನ್ಸ್ಗಳು ನಾವು ನೋಡ್ತಾ ಹೋದರೆ ಒಂದು ಅವರಲ್ಲಿರುವಂತಹ ಏಜ್ ಫ್ಯಾಕ್ಟರ್ ಒನ್ ಆಫ್ ದ ರೀಸನ್ಸ್ ಆದರೆ, ಆ ಮಸ್ಕ್ಯುಲರ್ ಸ್ಟಿಫ್ನೆಸ್ ಇನ್ನೊಂದು ರೀಸನ್ಸ್ ಇರ್ತದೆ. ಅದೇ ರೀತಿಯಲ್ಲಿ ಇನ್ನೊಂದು ರೀಸನ್ಸ್ ಅಂತೇಳಿ ಹೇಳಿದರೆ ಈ ಕ್ಯಾಲ್ಶಿಯಂ ಅಂಶ ಅನ್ನುವಂಥದ್ದು ಕೊರತೆಯಿಂದಾಗಿ ಅದರಿಂದನೂ ಸಹ ಮೂಳೆಗಳಲ್ಲಿ ಆ ಒಂದು ಇದು ಡೆನ್ಸಿಟಿ ಕಡಿಮೆ ಆಗ್ತಾ ಹೋಗ್ತದೆ. ಮೂಳೆಯ ಡೆನ್ಸಿಟಿ ಕಡಿಮೆ ಆದ ಹಾಗೆ ಅದು ಆ ರೀತಿಯಲ್ಲಿ ಬೆಂಡ್ ಆಗಲಿಕ್ಕೆ ಇನ್ನೊಂದು ರೀಸನ್. ಮತ್ತು ಈ ಆಫ್ಟರ್ 60-65 ನಂತರ ಈ ಆಸ್ಟಿಯೋಪೊರೋಸಿಸ್ ಅಂತೇಳಿ ಹೇಳಿ ಕರಿತೀವಿ, ಅಂದರೆ ಮೂಳೆ ಸವಕಳಿ ಅಂತಲೇ ಹೇಳಿ ಕರಿಬೋದು. ಸೊ ಆದರೆ ಅದರಿಂದನೂ ಸಹ ಈ ರೀತಿಯ ಒಂದು ಸಮಸ್ಯೆಗಳು ಎದುರಾಗ್ತಾ ಹೋಗ್ತದೆ. ಮೇಯ್ನಾಗಿ ಹೇಳಬೇಕಂತ ಹೇಳಿದ್ರೆ ನಾವು ಈ ಮಸ್ಕ್ಯುಲರ್ ಸ್ಟಿಫ್ನೆಸ್ ಅಂದರೆ ಆ ಮಾಂಸಖಂಡಗಳು ಒಂದು ಟೈಟ್ನೆಸ್ ಆಗ್ತಾ ಹೋಗ್ತದೆ, ಅದರ ಲೂಸ್ ಇರೋದಿಲ್ಲ. ಲೂಸ್ ಇದ್ದರೆ ಈಗ ಒಬ್ಬರು ಜಿಮ್ನಾಸ್ಟಿಕ್ ನೋಡಿ, ಫ್ಲೆಕ್ಸಿಬಿಲಿಟಿ ಇದೆ, ಹೌದು, ಯಾವ ರೀತಿಯಲ್ಲೂ ಬೇಕಾದರೂ ಅವರು ಬೆಂಡ್ ಮಾಡಲಿಕ್ಕೆ ರೆಡಿ ಆಗ್ತಾರೆ. ಅದೇ ಏಜ್ ಆದಾಗೆ ಅದರ ಫ್ಲೆಕ್ಸಿಬಿಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ, ಆ ಇಲಾಸ್ಟಿಸಿಟಿ ಕಡಿಮೆ ಆಗ್ತಾ ಹೋಗ್ತದೆ, ಅದು ಸ್ಟಿಫ್ನೆಸ್ಗಳು ಬರ್ತಾ ಹೋಗ್ತದೆ. ಅದರಿಂದ ಏನು ಮಾಡಿದೆ ಅವರಿಗೆ ಮುಂದೆ ಬಗ್ಲಿಕ್ಕೆ ಆಗೋದಿಲ್ಲ. ಅಂದರೆ ಆಟೋಮೆಟಿಕ್ಕಾಗಿ ಹೀಗೆ ಒಂದು ಬಗ್ಗಿರ್ತದೆ, ಒಂದು ಸ್ಟೇಜಲ್ಲಿ ಇರ್ತದೆ, ಬಟ್ ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ಎಕ್ಸಸೈಸ್ಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅದೇ ನೀವು ನೋಡಿ ಒಂದಿಷ್ಟು ಜನರನ್ನು ನೋಡಿ, ಅವರು ಪ್ರತಿನಿತ್ಯ ಅವರ ಸಣ್ಣದ್ರಿಂದನೋ ಅಥವಾ ಅವರೊಂದು ಮಿಡ್ಲ್ ಏಜಿಂದನೋ ಆಫ್ಟರ್ 40 ವ್ಯಾಯಾಮಗಳನ್ನು ಮಾಡ್ಕೊಂಡೇ ಬರ್ತಾರೆ. ಅಂದರೆ ಯೋಗಾಭ್ಯಾಸಗಳನ್ನು ಯಾರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ತಮ್ಮ ಜೀವನ ಕ್ರಮದಲ್ಲಿ, ನಿತ್ಯ ಜೀವನದಲ್ಲಿ, ಅವರಲ್ಲಿ ಈ ರೀತಿಯ ಒಂದು ಸಮಸ್ಯೆಗಳು ಕಾಣೋದಿಲ್ಲ. ಅಂದರೆ ಅವರಲ್ಲಿ ಈ ಬೆನ್ನು ಬಾಗುವಂಥದ್ದು ಆ ರೀತಿಯ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆಗಳೇ ಇರೋದಿಲ್ಲ. ಸೊ ಯಾರು ಹೆಚ್ಚಾಗಿ ಈ ರೀತಿಯ ಒಂದು ಪ್ರಾಪರ್ ಆದ ಎಕ್ಸಸೈಸ್ ಇರೋದಿಲ್ಲ, ಯಾರು ಹೆಚ್ಚಾಗಿ ಒಂದು ಯೋಗಾಸನಗಳನ್ನು ಮಾಡೋದಿಲ್ಲ, ಅದೇ ರೀತಿಯಲ್ಲಿ ಉತ್ತಮವಾದ ಪೌಷ್ಟಿಕಾಂಶ ಭರಿತವಾದಂಥ ಆಹಾರ ಕ್ರಮಗಳನ್ನು ಯಾರು ಅನುಸರಿಸ್ಕೊಳ್ಳೋದಿಲ್ಲ, ಬರೀ ಅನ್ನ, ಅದೇ ವೈಟ್ ರೈಸು ಅಥವಾ ಏನೋ ತರಕಾರಿಗಳನ್ನು, ಹೋಳು ಹಂಪಲುಗಳನ್ನು ಏನು ತಿನ್ನದೇ ಇರೋ ಅಂಥವರಲ್ಲಿ ಈ ರೀತಿಯ ಒಂದು ಸಮಸ್ಯೆಗಳು ಜಾಸ್ತಿ ಬರ್ತದೆ. ಮೊದಲಿನವರು ಒಂದು 80 ವರ್ಷಕ್ಕೋ 90 ವರ್ಷಕ್ಕೆ ಬೆನ್ನು ಬಾಗ್ತಾ ಇತ್ತು, ಈಗ ಒಂದು 60 ವರ್ಷಕ್ಕೆ ಬಾಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಯಾಕಂತ ಹೇಳಿದರೆ ನಮ್ಮಲ್ಲಿ ಒಂದು ಎಕ್ಸಸೈಸ್ನ ಒಂದು ಕೊರತೆ. ಯಾಕಂದರೆ ಯಾರು ಈಗ ದೇಹದಂಡನೆ ಮಾಡೋದು ಅಂತ ಹೇಳಿದರೆ ಯಾರಿಗೂ ಆಗೋದಿಲ್ಲ. ವೆಯ್ಟ್ ರಿಡಕ್ಷನ್ ಆಗಬೇಕಂತ ಹೇಳಿ ಅದೆಷ್ಟೋ ಜನ ಬರ್ತಾರೆ, ಆದರೆ ಅವರಿಗೆ ನೀವು ದಿನಕ್ಕೆ 45 ನಿಮಿಷ ವಾಕಿಂಗ್ ಮಾಡಬೇಕು ಅಥವಾ ದಿನಕ್ಕೊಂದು ಗಂಟೆ ನೀವು ವರ್ಕೌಟ್ ಮಾಡಬೇಕಂತ ಹೇಳಿದರೆ ಯಾರೂ ಅದಕ್ಕೆ ರೆಡಿ ಇರೋದಿಲ್ಲ. ಯಾಕಂತ ಹೇಳಿದರೆ ಈ ಎಕ್ಸಸೈಸ್ ಮಾಡೋದು ಅದು ಟಫೆಸ್ಟ್ ಪಾರ್ಟ್ ಆಗಿರ್ತಾರೆ ಒಂದಿಷ್ಟು ಜನರಿಗೆ. ಸೊ ಯಾವ ರೀತಿಯಲ್ಲಿ ವರ್ಕ್ ಮಾಡಿಕೊಂಡ್ರೆ ಖಂಡಿತವಾಗಲೂ ಅದನ್ನು ಯೋಗಾಭ್ಯಾಸಗಳನ್ನು ಅದನ್ನೆಲ್ಲ ಅಡಾಪ್ಟ್ ಮಾಡಿಕೊಂಡು ಉತ್ತಮವಾದ ಆಹಾರ ಕ್ರಮವನ್ನು ಮಾಡುವಂಥದ್ದು. ಇಲ್ಲ ಅಂತ ಹೇಳಿದರೆ ರಿಪೀಟೆಡ್ ಆಗಿ ವಾರದಲ್ಲಿ ಒಂದು 3 ದಿವಸ ಆಫ್ಟರ್ 50 ವಾರದಲ್ಲಿ ಒಂದು 3 ದಿವಸ ತೈಲ ಅಭ್ಯಂಜನವನ್ನು ಮಾಡಿಸ್ಕೊಂಡು ಸ್ನಾನ ಮಾಡುವಂಥದ್ದು, ಅವರೇ ಎಣ್ಣೆಯನ್ನು ಹಚ್ಕೊಂಡು ಸ್ನಾನ ಮಾಡುವಂಥದ್ದು, ಅದೆಲ್ಲ ಮಾಡಿದರೆ ಒಂದು ಕ್ರಮೇಣ ಕೋರ್ಸ್ ಆಫ್ ಪೀರಿಯಡ್ ಟೈಮಲ್ಲಿ
ಅದೊಂದಿಷ್ಟು ಟೈಮಲ್ಲಿ ಅದು ಚೆನ್ನಾಗಿ ಅವರಿಗೆ ಆಗಲಿಕ್ಕೆ ಸಾಧ್ಯ ಅಂದ್ರೆ ಇದಕ್ಕೆಲ್ಲ ಸೊಲ್ಯೂಷನ್ ಹೇಳಿದ್ರೆ ಬೆಸ್ಟ್ ಎಕ್ಸರ್ಸೈಸಸ್ ಮತ್ತೆ ಯೋಗಾಸನ ಅಡಾಪ್ಟ್ ಮಾಡಬೇಕು. ಹೌದು 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 ಖಂಡಿತವಾಗಿ. ಅದರೊಟ್ಟಿಗೆ ಉತ್ತಮವಾದಂತಹ ಒಂದು ಆಹಾರ ಅದು ಬಹಳ ಮುಖ್ಯ. ಇಲ್ಲಿವರೆಗೆ ಬೆನ್ನು ನೋವಿನ ಸಮಸ್ಯೆ ಹಾಗೂ ಅದಕ್ಕೆ ಸೂಕ್ತ ಪರಿಹಾರವನ್ನು ನೀಡಿದ ರಾಜೇಶ್ ಬ್ಯಾರಿ ಅವರಿಗೆ ಧನ್ಯವಾದಗಳು. ನಿಮಗೂ ಕೂಡ ಆರೋಗ್ಯದ ಬಗ್ಗೆ ಯಾವುದಾದ್ರೂ ಪ್ರಶ್ನೆಗಳನ್ನು ಕೇಳಲಿಕ್ಕಿದ್ರೆ ನಮ್ಮ ವಾಟ್ಸ್ಆಪ್ ನಂಬರಿಗೆ ನಿಮ್ಮ ಪ್ರಶ್ನೆಗಳನ್ನು ಸೆಂಡ್ ಮಾಡಿ. ಇದು ಇವತ್ತಿನ ಚಿತ್ರಕೂಟ ಶಿಶು ಪೋಷಕ್ ಆರೋಗ್ಯ ಸ್ಪಂದನ. ಇನ್ನು ಮುಂದಿನ ವಾರ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ.